ಆಪರೇಷನ್ ಸಿಂಧೂರ ಮತ್ತೊಂದು ವಿಡಿಯೋ ಹಂಚಿಕೊಂಡ ಭಾರತೀಯ ಸೇನೆ. ಮೇ 8, 9 ರಾತ್ರಿ ಜಮ್ಮು ಕಾಶ್ಮೀರ ಪಂಜಾಬ್ನಲ್ಲಿ ಪಾಕ್ ಡ್ರೋನ್ ಅನ್ನು ಹೊಡೆದುರುಳಿಸಿದೆ ಭಾರತ. ಪಾಕಿಸ್ತಾನದ ವಿರುದ್ಧ ಈ ಮೂಲಕ ದಿಟ್ಟ ಉತ್ತರವನ್ನು ಕೊಡ್ತಾ ಇದೆ ಭಾರತೀಯ ಸೇನೆ. ಪಿಒಕೆಯ 8 ಪಾಕ್ ಉಗ್ರ ಲಾಂಚ್ ಪ್ಯಾಡ್ಗಳನ್ನು ಧೂಳಿಪಟ ಮಾಡಿ ಹಾಕಿದೆ. ಆಪರೇಷನ್ ಸಿಂಧೂರದ ಮತ್ತೊಂದು ವಿಡಿಯೋವನ್ನು ಇಂಡಿಯನ್ ಆರ್ಮಿ ಹಂಚಿಕೊಂಡಿರುವಂಥದ್ದು. ಮೇ 8, 9 ರಾತ್ರಿ ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ನಲ್ಲಿ ಪಾಕ್ ಗಡಿಯಲ್ಲಿ ನಿಂತು ದೇಶವನ್ನು ಕಾಯ್ತಾ ಇರೋ ಯೋಧರಿಗೆ ಇಂತಹ ಸಂದರ್ಭದಲ್ಲಿ ಶತ್ರು ದೇಶದ ವಿರುದ್ಧ ಹೋರಾಡ್ತಾ ಇರುವಂತಹ ಪ್ರತಿಯೊಬ್ಬ ಯೋಧರಿಗೂ ಕೂಡ ಸಲ್ಯೂಟ್ ಹೇಳಲೇಬೇಕು. ಗಡಿಯಲ್ಲಿ ಅವರ ಕಾರ್ಯಕ್ಷಮತೆ ಹೇಗಿದೆ, ಎಷ್ಟು ಕಷ್ಟಪಡ್ತಾರೆ, ಜೊತೆಗೆ ಅವರ ಕಾರ್ಯಾಚರಣೆ ಹೇಗಿದೆ ಅನ್ನೋದನ್ನು ಈ ವಿಡಿಯೋ ಹೇಳ್ತಾ ಇದೆ. ನೀವು ಕೂಡ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ಆಗಾಗ ಈ ರೀತಿಯ ವಿಡಿಯೋಗಳನ್ನು ಶೇರ್ ಮಾಡುವ ಮೂಲಕ ಭಾರತದ ಶಕ್ತಿ, ಸಾಮರ್ಥ್ಯ, ಮಿಲಿಟರಿ ಸೇನೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನುವಂತಹ ಮೆಸೇಜನ್ನು ಕೂಡ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಅದನ್ನು ಪಾಸ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಉಗ್ರರ ವಿರುದ್ಧ, ಉಗ್ರರನ್ನು ಸಾಕಿ ಸಲಹುತ್ತಾ ಇರುವಂತಹ ದೇಶದ ವಿರುದ್ಧ ಈಗ ನಮ್ಮ ಹೆಮ್ಮೆಯ ಭಾರತ ಸಮರವನ್ನು ಸಾರಿದೆ. ಯೋಧರು ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಕಳೆದ 1 ವಾರದಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಾಶ್ಮೀರದಲ್ಲಿದ್ದಂತಹ ಉಗ್ರರ ಕ್ಯಾಂಪನ್ನು ಟಾರ್ಗೆಟ್ ಮಾಡಿ ಲಾಂಚ್ ಪ್ಯಾಡನ್ನು ಮಾಡಿ ಅಟ್ಯಾಕನ್ನು ಮಾಡಿರುವಂಥದ್ದು.